ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. Dear trainees, welcomes you to all for today classes. In the last class, we discussed CPR, cardiopulmonary resuscitations ಬಗ್ಗೆ ಇಂದಿನ ತರಗತಿಯಲ್ಲಿ ವಿಷಯವನ್ನು ತಿಳಿದುಕೊಂಡು ಫಸ್ಟ್ ಏಡ್ಗೆ ಸಂಬಂಧಪಟ್ಟ. So the first aid class continue. Today in this class we discuss about basic first aid and important guidelines for first aid. ಫಸ್ಟ್ ಏಡ್ ಅನ್ನು ಮಾಡ್ತಕ್ಕಂಥವರು ಏನೇನೆಲ್ಲ ಗೈಡ್ಲೈನ್ಸ್, ಏನೇನೆಲ್ಲ ಪಾಯಿಂಟ್ಸ್ ಅನ್ನು ಅಬ್ಸರ್ವ್ ಮಾಡಬೇಕು, ಆ ವಿಷಯವನ್ನ ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ. At the end of discussion, you shall be able to how to do basic first aid. Basic first aid ಅನ್ನು ಹೇಗೆ ಮಾಡೋದು, what are the important guidelines for first aiders, ಯಾವ್ಯಾವೆಲ್ಲ ಗೈಡ್ಲೈನ್ಸ್ ಇದೆ, ಅದರಲ್ಲಿ ಬ್ಲೀಡಿಂಗ್ ಆದಾಗ, ಶಾಕ್ ಆದಾಗ ಯಾವ ರೀತಿ ನಾವು ಕಾರ್ಯವನ್ನು ನಿರ್ವಹಿಸಬೇಕು, and important points considering first aid and how to give first aid for victim who need first aid. ಯಾರಿಗೆ ಅದರ ಅಗತ್ಯತೆ ಇದೆಯೋ ಅವ್ರಿಗೆ ಯಾವ ರೀತಿ ನಾವು ಪ್ರಥಮ ಚಿಕಿತ್ಸೆಯನ್ನು ನೀಡಬೇಕು, ಅಲ್ಲಿ ಏನೇನೆಲ್ಲ ಅಂಶಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕು ಅನ್ನೋದನ್ನ ಈ ತರಗತಿಯಲ್ಲಿ ತಿಳ್ಕೊತಾ ಹೋಗೋಣ. ಟು ಡೂ ಬೇಸಿಕ್ ಫಸ್ಟ್ ಏಡ್. ಬೇಸಿಕ್ ಫಸ್ಟ್ ಏಡ್ ರೆಫರ್ಸ್ ಟು ದ ಇನಿಷಿಯಲ್ ಪ್ರೋಸೆಸ್. ಈಗಾಗಲೇ ಗೊತ್ತು ನಿಮಗೆ ಫಸ್ಟ್ ಏಡ್ ಅಂದ್ರೆ. So it is an initial process of assessing and addressing the needs of someone. ಇದು ಪ್ರಾರಂಭಿಕವಾಗಿ ಈ ಪ್ರಥಮ ಚಿಕಿತ್ಸೆ ಯಾರಿಗೆ ಅವಶ್ಯಕತೆ ಇದೆ ಅನ್ನೋದನ್ನ ನಾವು ಅವಲೋಕನವನ್ನ ಮಾಡಬೇಕಾಗುತ್ತೆ. Has been injured or ಫಿಸಿಯಾಲಜಿಕಲ್ ಡಿಸ್ಟ್ರೆಸ್, ಯಾರಿಗೆ ವ್ಯಕ್ತಿ ಗಾಯ ಆಗಿದೆಯೋ, ಯಾವ ವ್ಯಕ್ತಿಗೆ ದೈಹಿಕ ತೊಂದರೆ ಆಗಿದೆಯೋ, ಅಂದರೆ ಡ್ಯೂ ಟು ಚೋಕಿಂಗ್, ಅಂದರೆ ಅಬ್ಸ್ಟ್ರಕ್ಷನ್ಸ್ ಇನ್ ದ ಏರ್ ಪ್ಯಾಸೇಜಸ್, ಏರ್ ವೇಸ್, ಆರ್ ಡ್ಯೂ ಟು ದ ಹಾರ್ಟ್ ಅಟ್ಯಾಕ್, ಆರ್ ಡ್ಯೂ ಟು ದ ಅಲರ್ಜಿಕ್ ರಿಯಾಕ್ಷನ್ಸ್, ಆರ್ ಡ್ರಗ್ ಆರ್ ಅದರ್ ಮೆಡಿಕಲ್ ಎಮರ್ಜೆನ್ಸೀಸ್, ಇವುಗಳನ್ನು ನಾವು ಅಸೆಷನ್ನ ಮಾಡಬೇಕಾಗುತ್ತೆ. ಇದು ಪ್ರಥಮ ಚಿಕಿತ್ಸೆ ನೀಡುವವನ ಮೊದಲನೇ ಆದ್ಯತೆ ಆಗಿದೆ. ಇನಿಷಿಯಲ್ ಪ್ರೋಸೆಸ್ ಟು ಅಸೆಸಿಂಗ್ ಅಂಡ್ ಅಡ್ರೆಸಿಂಗ್ ದ ನೀಡ್ಸ್ ಆಫ್ ಸಮ್ವನ್ ಹ್ಯಾಸ್ ಬೀನ್ ಇಂಜರ್ಡ್, either physical or choking or attack or allergic reactions or drugs or other medical emergencies. ಪ್ರಥಮ ಚಿಕಿತ್ಸೆಯ ನೀಡುವವನು ಇವುಗಳನ್ನ, ವ್ಯಕ್ತಿಗೆ ದೈಹಿಕವಾದ ತೊಂದರೆ ಏನು, ಆತನ ಉಸಿರಾಟದಲ್ಲಿ ಆಗಿರ್ತಕ್ಕಂಥ ಸಮಸ್ಯೆ ಏನು, ಆತನಿಗೆ ಹೃದಯ ಸ್ತಂಭನ ಆಗಿದೆಯೋ ಅಥವಾ ಬೇರೆ ಇನ್ನಿತರ ಅಲರ್ಜಿಕ್ ರಿಯಾಕ್ಷನ್ಸ್ ಆಗಿದೆಯೋ ಅಥವಾ ಯಾವುದಾದರೂ ಡ್ರಗ್ಸ್ ತೊಂದರೆ ಇದೆಯೋ, ಅಥವಾ ಡ್ರಗ್ಸ್ ಮೀನ್ಸ್ ಔಷಧ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮೆಡಿಕಲ್ ಎಮರ್ಜೆನ್ಸಿ ಏನಿದೆ ಇವುಗಳ ಬಗ್ಗೆ ನಾವೇನ್ ಮಾಡಬೇಕು, ಅಸೆಸ್ ಅನ್ನ ಮಾಡಬೇಕಾಗುತ್ತೆ. ದಿ ಬೇಸಿಕ್ ಫಸ್ಟ್ ಏಡ್ ಅಲೋಸ್ ಒನ್ ಟು ಕ್ವಿಕ್ಲಿ ಡಿಟರ್ಮೈನ್ ಎ ಪರ್ಸನ್ ಫಿಸಿಕಲ್ ಕಂಡೀಷನ್ಸ್ ಅಂಡ್ ಕರೆಕ್ಟ್ ಕೋರ್ಸ್ ಆಫ್ ಟ್ರೀಟ್ಮೆಂಟ್. ವ್ಯಕ್ತಿಯ ಪ್ರಥಮ ಚಿಕಿತ್ಸೆಯು ವ್ಯಕ್ತಿಯ ದೈಹಿಕ ಸ್ಥಿತಿ ಮತ್ತು ಚಿಕಿತ್ಸೆಯ ಸರಿಯಾದ ಹಾದಿಯನ್ನ ತ್ವರಿತವಾಗಿ ನಿರ್ಧರಿಸಲು ಅನುವು ಮಾಡಿಕೊಳ್ಳುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ ಆತ ಭೌತಿಕವಾಗಿ ಹೇಗಿದ್ದಾನೆ, ದೈಹಿಕ ತೊಂದರೆ ಏನಿದೆ, ಅವನಿಗೆ ಯಾವ ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋದು ನಾವು ಆ ವ್ಯಕ್ತಿಗೆ ಬೇಗ, ಆದಷ್ಟು ಬೇಗ ಪ್ರಥಮ ಚಿಕಿತ್ಸೆಯನ್ನು ನೀಡಲು ಅನುವನ್ನ ಮಾಡಿಕೊಡ್ತಕ್ಕಂಥದ್ದೇ ಬೇಸಿಕ್ ಫಸ್ಟ್ ಏಡ್ ನಾವು ಕರಿತೀವಿ. ಏನೇನೆಲ್ಲ ಇಂಪಾರ್ಟೆಂಟ್ ಗೈಡ್ಲೈನ್ಸ್ ಫಾರ್ ಫಸ್ಟ್ ಏಡರ್ಸ್ ಇದೆ. ಇವಾಲ್ವೇಟ್ ದ ಸಿಚುವೇಶನ್ಸ್, ಆ ಸಂದರ್ಭವನ್ನು ನಾವು ಅವಲೋಕನವನ್ನು ಮಾಡಬೇಕು. ಆರ್ ದೇರ್ ಥಿಂಗ್ಸ್ ದಟ್ ಮೈಟ್ ಪುಟ್ ದ ಫಸ್ಟ್ ಏಡರ್ ಅಟ್ ರಿಸ್ಕ್, ಅಲ್ಲಿ ಯಾವುದಾದರೂ ಅಪಾಯಕ್ಕೆ ತಳ್ಳುವಂತ ವಿಷಯಗಳಿವೆಯಾ, ತುಂಬಾ ಎಮರ್ಜೆನ್ಸಿ ಇದೆಯಾ,
ಸಾವು ನೋವುಗಳು ಸಂಭವಿಸ್ತವ ಅಥವಾ ಮುಂದೆ ಹೆಚ್ಚಿನ ಅನಾಹುತಗಳಾಗ್ತಾವ, ಇವುಗಳ ಬಗ್ಗೆ ನಾವು ಅನಲೈಸ್ ಮಾಡಬೇಕು. ವೆನ್ ಪೇಷಂಟ್ ವಿತ್ ಆಕ್ಸಿಡೆಂಟ್ ಲೈಕ್ ಫೈರ್, ಟಾಕ್ಸಿಕ್, ಸ್ಮೋಕ್, gases, an unstable building and live electrical wire or other dangerous scenario, the first aider should be very careful not to rush into a situation which may prove to be fatal. ನೋಡಿ, ಫಸ್ಟ್ ಏಡರ್ಸ್ ಅಲ್ಲಿ ಆಗಿರ್ತಕ್ಕಂಥ ಅಪಘಾತ ಯಾವುದು? ಬೆಂಕಿ ಅಪಘಾತವೋ ಅಥವಾ ವಿಷಕಾರಿಯಾದಂಥ ಹೊಗೆ ಇದೆಯೋ ಅಲ್ಲಿ, ಅಥವಾ ಯಾವುದಾದ್ರೂ ಗ್ಯಾಸ್ ಲೀಕೇಜ್ ಆಗಿದೆಯಾ, ಅಥವಾ ಯಾವುದಾದ್ರೂ ಕಟ್ಟಡ ವೀಕ್ ಆಗಿದೆ, ಏನಾದರೂ ಬಿದ್ದೋಗಿದೆಯಾ, ಅಲ್ಲಿ ಏನಾದ್ರು ಎಲೆಕ್ಟ್ರಿಕಲ್ ಲೈನ್ಸ್ ಇದೆಯಾ, ವೈರ್ಸ್, ವಿದ್ಯುತ್ ತಂತಿಗಳಿದೆಯಾ, ಈ ರೀತಿ ಡೇಂಜರ್ಸ್ ಸಿನೇರಿಯೋ ಏನಿದೆ, ಸನ್ನಿವೇಶ, ಅಪಾಯಕಾರಿ ಸನ್ನಿವೇಶ ಅಂತ ಕರಿತೀವಿ. ಅಂತ ಒಂದು ಸಿನಾರಿಯೋವನ್ನ, ಅಪಾಯಕಾರಿ ಸನ್ನಿವೇಶವನ್ನ ನಾವು ಏನ್ ಮಾಡಬೇಕು? ಸ್ಟಡಿ ಮಾಡಬೇಕು. ಇಟ್ ಶುಡ್ ಬಿ ವೆರಿ ಕೇರ್ಫುಲ್. ಯಾವಾಗಲೂ ಕೇರ್ಫುಲ್ ಆಗಿರ್ಬೇಕು. ಸುಮ್ಮನೆ ನುಗ್ಗೋದಲ್ಲ, ಸುಮ್ಮನೆ ಏನೋ ನುಗ್ಗಿ ಏನೋ ಮಾಡಿ ಅಚಾರ ಭದ್ರತೆಯಿಂದ ನಾವು ನಡೆದುಕೊಂಡ್ರೆ ಅದು ಮಾರಕವಾಗಿ ಆಗುತ್ತೆ. ಹಾಗಾಗಿ ಎಚ್ಚರಿಕೆಯಿಂದ ನಾವು ಅಂತಹ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸಬೇಕು ಅಂತಕ್ಕಂಥದ್ದು ಒಂದು ಗೈಡ್ಲೈನ್ಸ್. ಈಗ ಆಲ್ರೆಡಿ ನಿಮಗೆ ಡಾಕ್ಟರ್ ABCD ಹೇಳಿದೆ ಹಿಂದೆ. D for danger, R for response, A for airway, B for breathing, C for circulation and D for defibrillation ಅಂತ ಹೇಳಿದೆ. ಸೊ ರಿಮೆಂಬರ್ ಮಾಡ್ಕೊಳ್ಳೋಣ ಇನ್ನೊಂದು ಬಾರಿ. ಫಸ್ಟ್ ಏಡರ್ always refers to 3 critical things. Need to look for airway. Does the person have an unobstructed airway? ಆತನ ಉಸಿರಾಟದಲ್ಲಿ ಯಾವುದಾದರೂ ಅಬ್ಸ್ಟ್ರಕ್ಷನ್ಸ್ ಇದೆಯಾ, ಚೋಕಿಂಗ್ ಇದೆಯಾ ನೋಡ್ಬೇಕು. ಬ್ರೀತ್ ಮಾಡ್ತಾ ಇದ್ದಾನ, ಉಸಿರಾಟವನ್ನು ಆಡ್ತಾ ಇದ್ದಾನ ನೋಡ್ಬೇಕು. ಸರ್ಕ್ಯುಲೇಷನ್ಸ್, ಡಸ್ ದ ಪರ್ಸನ್ ಸೋ ಎ ಪಲ್ಸ್, ಮೇಜರ್ ಪಲ್ಸ್ ಪಾಯಿಂಟ್. ಸೊ ಇಲ್ಲಿ ಮಣಿಕಟ್ಟನ್ನ ನೋಡ್ತಕ್ಕಂಥದ್ದು, ಹೃದಯವನ್ನ, ಪದಮನಿಯನ್ನ ಚೆಕ್ ಮಾಡ್ತಕ್ಕಂಥದ್ದು. ಗ್ರೋಯಿಂಗ್, ಪ್ರದೇಶದಲ್ಲಿ ಆತನ ರಕ್ತ ಪರಿಚಲನೆ ಆಗ್ತಾ ಇದೆಯಾ ಅಂತ ಚೆಕ್ ಮಾಡ್ತಕ್ಕಂಥ ಕಾರ್ಯ ಮಾಡ್ತಕ್ಕಂಥದ್ದು ಎಲ್ಲಿ? ಸರ್ಕ್ಯುಲೇಷನ್ಸ್ ಚೆಕ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅವಾಯ್ಡ್ ಮೂವಿಂಗ್ ದ ವಿಕ್ಟಿಮ್. ಯಾರಿಗೆ ಅಪಘಾತವಾಗಿದೆ, ಗಾಯಾಳು ಏನಿದ್ದಾನೆ, ಇಂಜೂರ್ಡ್ ಪರ್ಸನ್ಸ್ ಏನಿದೆ, ಆತನ್ನ ಸುಮ್ಮನೆ ಮೂವ್ ಮಾಡಬಾರ್ದು. Avoid moving the victim unless they are immediate danger. Moving a victim will often make injuries worse, especially in the case of spinal cord injuries. ವ್ಯಕ್ತಿಗೆ ತಕ್ಷಣಕ್ಕೆ ಏನೋ ಅಪಾಯವಿಲ್ಲ ಅಂದ್ರೆ ಅದನ್ನು ಸ್ಥಳಾಂತರ ಮಾಡಬೇಡಿ. ಅದರಲ್ಲೂ ಈ ರೀತಿ ಆಗಾಗ್ಗೆ ಗಾಯಾಳುಗಳನ್ನು ಒಂದ್ ಕಡೆಗೆ ಎತ್ತಾ ಇರ್ತಕ್ಕಂಥದ್ದು, ಇಳಿಸ್ತಾ ಇರ್ತಕ್ಕಂಥದ್ದು ಅಪಘಾತಕ್ಕೆ, ಅಪಾಯಕ್ಕೆ ಆಹ್ವಾನವನ್ನು ಕೊಟ್ಟಂಗಾಗೋಗುತ್ತೆ. ಇನ್ನಷ್ಟು ಅಲಗೇಡ್ಸ್ಬಿಡುತ್ತೆ. ಅದರಲ್ಲೂ ಮುಖ್ಯವಾಗಿ ಸ್ಪೈನಲ್ ಕಾರ್ಡ್, ಬೆನ್ನುರಿ ಅಂತ ಗಾಯಗಳೇನಾರ ಆಗಿದ್ದಲ್ಲಿ ಆ ಒಂದು ವ್ಯಕ್ತಿಯನ್ನ, ಅಪಘಾತ ಆಗಿರ್ತಕ್ಕಂಥ ವ್ಯಕ್ತಿಯನ್ನ ಸುಮ್ಮನೆ ಮೂವ್ಮೆಂಟ್ ಅನ್ನ ಮಾಡಬೇಡ್ರಿ. ಇಟ್ ಈಸ್ ಅ ಡೇಂಜರ್. ಅದು ಅಪಾಯಕ್ಕೆ ಆಹ್ವಾನವನ್ನ ಕೊಟ್ಟಾಗ ಎಮರ್ಜೆನ್ಸಿ ಸರ್ವಿಸ್ ಕಾಲ್ ಮಾಡಿ. ಕಾಲ್ ಫಾರ್ ಹೆಲ್ಪ್ ಟು ಟೆಲ್ ಸಮ್ವನ್ ಎಲ್ಸ್ ಟು ಕಾಲ್ ಫಾರ್ ಹೆಲ್ಪ್ ಸೂನ್ ಆಸ್ ಪಾಸಿಬಲ್. If alone the accident scene, try to establish breathing before calling for the help and do not leave the victim alone unattended. ವ್ಯಕ್ತಿಗೆ ಅಪಘಾತ ಆಗಿದೆ, ಇಂಜುರಿ ಆಗಿದೆ, ಗಾಯ ಆಗಿದೆ, ಹಾರ್ಟ್ ಅಟ್ಯಾಕ್ ಆಗಿದೆ, ಇನ್ನು ಬೆಂಕಿ ಅಪಘಾತ ಆಗಿದೆ, ಬೇರೆ ಎಲ್ಲೋ ವಿಷಕಾರಿ ಪ್ರಾಣಿಗಳ ಕಚ್ಚಿದೆ, ವರ್ಕ್ ಪ್ಲೇಸ್ ನಲ್ಲಿ ಇನ್ನೇನು ಡೇಂಜರ್ ಆಗಿದೆ. ಇಂತಹ ಸಂದರ್ಭದಲ್ಲಿ ನಾವು ಸಹಾಯವನ್ನು ಮಾಡೋದ್ರ ಜೊತೆಗೆ ಸಹಾಯಕ್ಕಾಗಿ ನಾವೇನು ಮಾಡಬೇಕಾಗುತ್ತೆ? ಕರೆಯನ್ನು ಮಾಡಬೇಕಾಗುತ್ತೆ. ಬೇರೊಬ್ಬರಿಗೆ ಕರೆಯನ್ನ ಮಾಡ್ತಕ್ಕಂಥದ್ದು, ಬೇರೊಬ್ಬರಿಗೆ ಸಹಾಯವನ್ನು ಮಾಡಲಿಕ್ಕೆ ತಿಳ್ಕೊಳ್ಬೇಕಾಗುತ್ತೆ. ಸೊ ಈ ಸಂದರ್ಭದಲ್ಲಿ ಆ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ ನಿಮ್ಮ ಸ್ಥಳಕ್ಕೆ ಬರೋವರೆಗೆ ಆ ವ್ಯಕ್ತಿಗೆ CPR ಮಾಡಬೇಕು. ಹಿಂದೆ ಹೇಳಿದೆ, ಉಸಿರಾಟವನ್ನ ಮರುಸ್ಥಾಪಿಸಲು ಪ್ರಯತ್ನಿಸಬೇಕು.
ಹಾಗೆ ಅವನನ್ನ ಗಮನಿಸ್ತಾ ಬಿಡಬಾರ್ದು. ಏನಾಗಲ್ಲ ಬಿಟ್ಟರೆ ಸತ್ತು ಹೋಗ್ತಾನೆ. ಸೊ ಸಾಧ್ಯವಾದಷ್ಟು CPR, ಕಾರ್ಡಿಯೋ ಪಲ್ಮನರಿ ರೆಸಿಸ್ಟೇಷನ್ಸ್ ಅನ್ನು ಮಾಡಲಿಕ್ಕೆ ಪ್ರಯತ್ನವನ್ನ ನಾವು ಮಾಡಬೇಕಾಗುತ್ತೆ. ಮತ್ತೆ ಆತನ ರೆಸ್ಪಾನ್ಸಿವ್ ನೋಡ್ಬೇಕಾಗುತ್ತೆ. ಇಫ್ ದ ಪರ್ಸನ್ ಇಸ್ ಅನ್ಕಾನ್ಸಿಯಸ್, ಟ್ರೈ ಟು ರೋಸ್ ದೆಮ್ ಜೆಂಟ್ಲಿ ಸ್ಪೀಕಿಂಗ್ ಅಂಡ್ ಸ್ಪೀಕಿಂಗ್ ಟು ದಟ್. ಆತ ಜ್ಞಾನ ತಪ್ಪಿ ಪ್ರಜ್ಞಾಯನ ಸ್ಥಿತಿಯಲ್ಲಿ ಬಿದ್ದಿರುವಾಗ ಆತನಿಗೆ ಸೂಟ್ ಮಾಡಿ, ಹೇಗಿದೆಯಾ ಸ್ವಲ್ಪ ಈಗ ಹಳ್ಳಾಡಿಸಿ, ಅವನಿಗೆ ಸೇಕ್ ಮಾಡಿ ಹಳ್ಳಾಡಿಸಿ ಅವನ ಜೊತೆ ಅವನನ್ನು ಮಾತಾಡಿಸ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಇಫ್ ದ ಪರ್ಸನ್ ರಿಮೈನ್ಸ್ ಅನ್ರೆಸ್ಪಾನ್ಸಿವ್, ಕೇರ್ಫುಲಿ ರೋಲ್ ದೆಮ್ ಆನ್ ದ ಒನ್ ಸೈಡ್ ರಿಕವರಿ ಪೊಸಿಷನ್ಸ್. ಸೊ ಅವನೇನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದಾಗ ಆತ ಯಾವುದೇ ಸ್ಥಿತಿಯಲ್ಲೂ ಬಿದ್ದಿದ್ರೆ ಆತನ ರೋಲ್ ಮಾಡಿ ಅಂಗಾತವಾಗಿ ಹೀಗೆ ಮಲಗಿಸಿ ತಲೆಯನ್ನ ಹೀಗೆ ಮೇಲೆ ಮಾಡಿ ಅದನ್ನ ರಿಕವರಿ ಪೊಸಿಷನ್ ಅಂತ ಕರಿತೀವಿ. ಅವನ ಏರ್ವೆ ಉಸಿರಾಟವನ್ನು ಹಾಡಲಿಕ್ಕೆ ಅನುವನ್ನು ಮಾಡಿಕೊಡ್ಬೇಕಾಗುತ್ತೆ. ವ್ಯಕ್ತಿಯು ಪ್ರಜ್ಞಹೀನನಾಗಿದ್ದರೆ ಆ ವ್ಯಕ್ತಿಯನ್ನ ನಿಧಾನವಾಗಿ ಹುಡುಗಾಡಿಸಿ ಆತನೊಂದಿಗೆ ಮಾತನಾಡುವ ಮೂಲಕ ಆತನನ್ನು ಪ್ರಚೋದನೆಯನ್ನ ಮಾಡಬೇಕು. ಇನ್ ಕೇಸ್ ಆತ ಏನಾದರೂ ಅದಕ್ಕೆ ಸ್ಪಂದನೆಯನ್ನ ನೀಡಲಿಕ್ಕೆ ಅವನನ್ನ ಸರಿಯಾಗಿ ರೋಲ್ ಮಾಡಿ, ಅಂದ್ರೆ ತಿರುಗಿಸಿ ಅವನ ವಾಯು ಮಾರ್ಗವನ್ನ ತೆರೀಲಿಕ್ಕೆ ಪ್ರಯತ್ನಿಸಬೇಕು. ಅಂದ್ರೆ ಉಸಿರಾಟದ ಮಾರ್ಗವನ್ನು ಅಲ್ಲಿ ಕಚ್ಚಿಬಿಟ್ಟಿರ್ತಾನೆ, ಗಂಟು ಇಟ್ಕೊಂಡ್ಬಿಟ್ಟಿರುತ್ತೆ, ನಾಲ್ಗೆಯನ್ನ ಕಚ್ಕೊಂಡ್ಬಿಟ್ಟಿರ್ತಾನೆ. ಅದನ್ನು ಬಿಡಿಸ್ಲಿ ಒಂದು ಉಸಿರಾಟವನ್ನು ಮಾಡಲಿಕ್ಕೆ ಅನುವನ್ನ ಮಾಡ್ಕೋಬೇಕಾಗುತ್ತೆ. ಕೀಪ್ ಹೆಡ್ ಅಂಡ್ ನೆಕ್ ಅಲೈನ್ಡ್. ಈ ರೀತಿ ರೋಲ್ ಮಾಡ್ತಕ್ಕಂಥದ್ದು ಅಂದ್ರೆ ಈ ರೀತಿ ಇಲ್ಲಿ ಚಿತ್ರದಲ್ಲಿ ನಾನು ತೋರಿಸಿದ್ದೀನಿ. ಅಲೈನ್ ಮಾಡಿ ಹೆಡ್ ಮತ್ತೆ ಕತ್ತನ್ನ ಒಂದೇ ನೇರಕ್ಕೆ ಬರುವ ರೀತಿ ಮಾಡಬೇಕು. ಯಾವ ಕಡೆಗೂ ಇಲ್ಲಿ ತಿಳ್ಕೊಂಡ್ಬಿಟ್ಟಿದ್ರೆ ಉಸಿರಾಡೋದು ಏರ್ ಬ್ಲಾಕೇಜ್ ಆಗ್ತದೆ. ಸೊ ಕೇರ್ಫುಲಿ ರೋಲ್ ದೆಮ್ ಆನ್ ಟು ದೇರ್ ಹೋಲ್ಡಿಂಗ್ ಇಸ್ ಹೆಡ್. ಹೋಲ್ಡ್ ಮಾಡಿ, ರೋಲಿಂಗ್ ಮಾಡಿ, ಅವರು ಉಳಿಸಿ ಕರೆಕ್ಟ್ ಆಗಿ ಹೆಡ್ ಮತ್ತೆ ಕತ್ತನ್ನ ಒಂದೇ ನೇರಕ್ಕೆ. ಓಪನ್ ದ ಏರ್ವೇ ಬೈ ಲಿಫ್ಟಿಂಗ್ ದ ಚೀನ್. ನಿಮ್ಮ ಗಡ್ಡವನ್ನ ಮೇಕೆತ್ತಿ ಆ ಬಾಯನ್ನ ಓಪನ್ ಮಾಡೋದ್ರ ಮೂಲಕ ಉಸಿರಾಟದ ಏರ್ವೆಯನ್ನ ಓಪನ್ ಮಾಡಲಿಕ್ಕೆ ಪ್ರಯತ್ನವನ್ನು ನಾವು ಮಾಡಬೇಕು. ಲುಕ್, ಲಿಸನ್, ಫೀಲ್ ಫಾರ್ ಸೈನ್ ಆಫ್ ಬ್ರೀಥಿಂಗ್. ನಾನು ಹೇಳಿದೆ ಏನ್ ಮಾಡಬೇಕು, ಕೇಳಿಸ್ಕೋಬೇಕು ಕಿವಿಯಿಂದ. ಲುಕ್ ಫಾರ್ ದ ವಿಕ್ಟಿಮ್, ಜಸ್ಟ್ ರೈಸ್ ಅಂಡ್ ಫಾಲ್, ಲಿಸನ್ ಟು ಸೌಂಡ್ ಆಫ್ ಬ್ರೀಥಿಂಗ್. ಆತನ ಹೃದಯ ಕಿವಿ ಕೊಟ್ಟರು, ಅವನು ಹೃದಯ ಬಡ್ಕೊಳ್ತಾ ಇದೆಯಾ, ಉಸಿರಾಡ್ತಾ ಇದ್ದಾನ, ಬ್ರೀಥಿಂಗ್ ಆಗ್ತಾ ಇದೆಯಾ ಪರಿಶೀಲನೆಯನ್ನ. The victim is not breathing. See the section below. The victim is not breathing but unconscious. Roll them onto their side, keeping the head and neck aligned with body. This will help dry the mouth and prevent the tongue or vomit from blocking the airway. ಈ ರೀತಿ ಮಾಡುವಾಗ ಏನಾಗುತ್ತೆ, ಆತ ಫ್ರೀಯಾದ ಏರ್ವೆಯನ್ನು ವಾಮಿಟ್ ಮಾಡ್ಕೊಳ್ಳಿಕ್ಕೆ ಏನ್ ಬ್ಲಾಕೇಜ್ ಆಗಿರುತ್ತೆ ಏರ್ವೆ ಓಪನ್ ಆಗುವಂತ ಸಾಧ್ಯತೆ ಇರುತ್ತೆ. ಚೆಕ್ ದ ವಿಕ್ಟಿಮ್ ಸರ್ಕ್ಯುಲೇಷನ್ಸ್ ಅಂದ್ರೆ ABC ನಲ್ಲಿ ಸಿ. Look at the victim's color and check their pulse. Carotid artery is good option. It is located on either side of the neck. ಇಲ್ಲಿ neck ಹತ್ರ ಇರುತ್ತೆ, below the jaws of bones. If the victim does not have a pulse, ಅವನಿಗೆ ಯಾವುದೇ ಪಲ್ಸ್ ಇಲ್ಲ ಅಂದಾಗ ಪಲ್ಸ್ ಚೆಕ್ ಮಾಡ್ಬೋದು. ನಾವು CPR ಅನ್ನು ಮಾಡಬೇಕು. ಅಥವಾ ಅವನ ಬಣ್ಣ ಏನಾದ್ರು ಚೇಂಜ್ ಆಗಿದೆಯಾ, ನಾಡಿ ಮಿಡಿತಾ ಇದೆಯಾ, ಶಿರ್ಸದ ಮನಿ ಅಪಧಮನಿ ಅನ್ನು ಚೆಕ್ ಮಾಡ್ತಕ್ಕಂಥದ್ದು ಉತ್ತಮ. ಎರಡು ಕತ್ತಿನ ಬದಿಯಲ್ಲಿ ದವಡೆಯ ಮೂಳೆಯ ಕೆಳಗೆ ಇದೆ, ಇಲ್ಲಿ ಹಿಡಿದು ನೀವು ನೋಡ್ಬೋದು. ನಾಡಿ ಏನಾದ್ರು ಹೊಡಿತಾ ಇಲ್ಲ, ಪಲ್ಸ್ ಇಲ್ಲ ಅಂತಂದ್ರೆ ನಾವೇನ್ ಮಾಡಬೇಕು, ಕಾರ್ಡಿಯೋ ಪಲ್ಮನರಿ ರೆಸಿಸ್ಟೇಷನ್ಸ್ ಅನ್ನ ಪ್ರಾರಂಭವನ್ನ ಮಾಡಬೇಕಾಗುತ್ತೆ. ಸೊ ಇನ್ನು ಟ್ರೀಟ್ ಅಟ್ ದ ಟೈಮ್ ಆಫ್ ಬ್ಲೀಡಿಂಗ್, ಸಾಕ್ ಯಾವ ರೀತಿ ಮಾಡೋದು? ಆಫ್ಟರ್ ಎಸ್ಟಾಬ್ಲಿಷಿಂಗ್ ದಟ್ ದ ವಿಕ್ಟಿಮ್ ಇಸ್ ಬ್ರೀತಿಂಗ್ ಅಂಡ್ ಆಸ್ ಪಲ್ಸ್, ನೆಕ್ಸ್ಟ್ ಪ್ರಿಯಾರಿಟಿ ಶುಡ್ ಬಿ ಏಬಲ್ ಟು ಕಂಟ್ರೋಲ್ ಎನಿ ಬ್ಲೀಡಿಂಗ್, ಪರ್ಟಿಕ್ಯುಲರ್ಲಿ ಇನ್ ದ ಕೇಸ್ ಆಫ್ ಟ್ರೋಮಾ ಅಂಡ್ ಪ್ರಿವೆಂಟಿಂಗ್ ಸಾಕ್ ಇಸ್ ದ ಪ್ರಿಯಾರಿಟಿ. ಸೊ ಇನ್ನು ಆತ ಉಸಿರಾಟನ ಆಡ್ತಾ ಇದ್ದಾನೆ ಅಂದ್ರೆ ನಾವು ನೆಕ್ಸ್ಟ್ ಪ್ರಿಯಾರಿಟಿ ಏನಾದರೂ ಕಟ್ಟಾಗಿದೆಯಾ, ಊಟಾಗಿದೆಯಾ, ಗಾಯ ಆಗಿದೆಯಾ, ರಕ್ತ ಸೋರ್ತಾ ಇದೆಯಾ, ಆ ರಕ್ತವನ್ನು ನಿಲ್ಲಿಸಲಿಕ್ಕೆ ಪ್ರಯತ್ನ ಪಡಬೇಕು. ಅಥವಾ ಮಲ್ಟಿ ಆರ್ಗನ್ಸ್ ಟ್ರೋಮಾ, ಬೇರೆ ಬೇರೆ ವೈಫಲ್ಯವೇನಾದ್ರು ಆಗಿದೆಯಾ ಅದನ್ನು ನಾವು ಚೆಕ್ ಮಾಡಬೇಕು. ಪ್ರಿವೆಂಟಿಂಗ್ ಶಾಕ್ ಇಸ್ ದ ಪ್ರಿಯಾರಿಟಿ. ಅದರಿಂದ ಆತನಿಗೆ ಸಾಕಾಗಬಾರ್ದು. ಸೊ ಅದನ್ನು ನಾವು ತಪ್ಪಿಸೋದಕ್ಕೋಸ್ಕರ ಈ ಬ್ಲೀಡಿಂಗ್ ಅನ್ನ ಏನ್ ಮಾಡಬೇಕು, ನಿಲ್ಲಿಸೋದಕ್ಕೆ ಪ್ರಯತ್ನವನ್ನು ನಾವು ಮಾಡಬೇಕು. ಟು ಸ್ಟಾಪ್ ದ ಬ್ಲೀಡಿಂಗ್. ಕಂಟ್ರೋಲ್ ಆಫ್ ಬ್ಲೀಡಿಂಗ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ಸ್ ಟು ಸೇವ್ ಎ ಟ್ರಾಮಾ ವಿಕ್ಟಿಮ್. ಬಹು ಅಂಗಾಂಗ
ಗಾಯದಿಂದ ಆತನನ್ನ ರಕ್ಷಣೆಯನ್ನ ಮಾಡಲಿಕ್ಕೆ ನಾವು ರಕ್ತವನ್ನ ನಿಲ್ಲಿಸ್ತಕ್ಕಂಥದ್ದು, ಬಹು ಅಂಗಾಂಗ ವೈಫಲ್ಯವನ್ನು ತಡೆಗಟ್ಟಲಿಕ್ಕೆ ಈ ರಕ್ತವನ್ನ ಹರಿತಾ ಇರತಕ್ಕಂಥ ರಕ್ತವನ್ನು ಸ್ಟಾಪ್ ಮಾಡೋದು ಮುಖ್ಯವಾದ ಕಾರ್ಯವಾಗಿರುತ್ತೆ. ಫಸ್ಟ್ ಏಡರ್ಗೆ ಯೂಸ್ ಡೈರೆಕ್ಟ್ ಪ್ರೆಷರ್ ಆನ್ ವೋಂಡ್ ಬಿಫೋರ್ ಟ್ರೈಂಗ್ ಎನಿ ಅದರ್ ಮೆಥಡ್ ಆಫ್ ಮ್ಯಾನೇಜಿಂಗ್. ಸಾಮಾನ್ಯವಾಗಿ ಅಂಕಿ ಹಿಡಿತಕ್ಕಂಥದ್ದು, ಅದಿಮಿ ಹಿಡಿತಕ್ಕಂಥದ್ದು, ರಕ್ತ ಬರ್ತಾ ಇರ್ತಕ್ಕಂಥ ಜಾಗದಲ್ಲಿ ಮತ್ತು ಬಟ್ಟೆಯನ್ನು ಕಟ್ಟತಕ್ಕಂಥದ್ದು, ಈ ಒಂದು ಬೀಡಿಂಗ್ ಅನ್ನು ನಿಲ್ಲಿಸಲು ಪ್ರಯತ್ನವನ್ನು ನಾವು ಮಾಡಬೇಕಾಗುತ್ತೆ. ಇನ್ನು ಸಾಕ್ನಲ್ಲಿ a loss of blood flow from the body frequently follows physical and occasionally and psychologically trauma. ಏನಾಗುತ್ತೆ, ದೇಹದಿಂದ ರಕ್ತ ಹರಿದು ಜಾಸ್ತಿ ಹೊರಟೋದ್ರೆ ಆತ ಆಘಾತ ಅಂದ್ರೆ ಸಾಕ್ಗೆ ಒಳಗಾಗ್ತದೆ. ಮಾನಸಿಕ, ದೈಹಿಕ, ಸಾಂದರ್ಭಿಕ ಹಾಗೂ ಮಾನಸಿಕ ಆಘಾತಕ್ಕೆ ಒಳಗಾಗ್ತದೆ. ಸೊ ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನ ಟ್ರೀಟ್ ಮಾಡ್ತಕ್ಕಂಥದ್ದು, ಚಿಕಿತ್ಸೆಯನ್ನ ನೀಡತಕ್ಕಂಥದ್ದು ಬಹಳ ಮುಖ್ಯ. ಇಫ್ ಎ ಪರ್ಸನ್ will frequently have a high cold skin, be agitated or have an altered mental status, have a pale color to the skin around the face and lips. ಸೊ ಯಾವಾಗ ವ್ಯಕ್ತಿ ಆಘಾತಕ್ಕೆ ಒಳಗಾಗಿರ್ತಾನೆ, ಸಾಕ್ಗೆ ಒಳಗಾಗಿರ್ತಾನೆ ಅಂದ್ರೆ ಆತನ ಬಾಡಿ ಒಂದು ಸ್ವಲ್ಪ ಹೈಸ್ ಆಗಿರುತ್ತೆ, ತಣ್ಣ ಆಗ್ತಾ ಇರುತ್ತೆ, ಆತನ ಮೆಂಟಲ್ ಸ್ಟೇಟಸ್ ಕಡಿಮೆ ಆಗ್ತಾ ಇರ್ತದೆ, ಏನೇನೋ ಮಾತಾಡ್ತಾ ಇರ್ತಾನೆ, ಮತ್ತೆ ಕಲರ್ ಆಫ್ ದ ಸ್ಕಿನ್ ಅರೌಂಡ್ ದ ಪೇಷಂಟ್ ಲಿಪ್ಸ್ ಸ್ವಲ್ಪ ಕಪ್ಪು ನೀಲಿ ಬಣ್ಣಕ್ಕೆ, ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ಪೇಲ ಕಲರ್. ಸೊ ಇದೆಲ್ಲವನ್ನು ಅಬ್ಸರ್ವ್ ಮಾಡಬೇಕು. ಅನ್ಟ್ರೀಟೆಡ್ ಸಾಕ್ ಕ್ಯಾನ್ ಫ್ಯಾಟಲ್ ಎನಿವನ್ ಹೂ ಹ್ಯಾಸ್ ಸಫರ್ಡ್ ಎ ಸರ್ವ್ ಇಂಜುರಿ ಆರ್ ಎ ಲೈಫ್ ಥ್ರೆಟನಿಂಗ್ ಸಿಚುವೇಶನ್ಸ್ ಅಟ್ ರಿಸ್ಕ್ ಫಾರ್ ಸಾಕ್. ಸರಿಯಾಗಿ ನಾವು ಟ್ರೀಟ್ ಮಾಡಲಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಜೀವಕ್ಕೆ ಅಪಾಯ ಉಂಟಾಗತಕ್ಕಂಥ ಸಂಭವ ಹೆಚ್ಚಿರುತ್ತೆ. ಹಾಗಾಗಿ ಆಘಾತ ಸಾಕ್ ಆದಂಥ ಸಂದರ್ಭದಲ್ಲಿ ಆತನನ್ನ ರಕ್ಷಣೆಯನ್ನ ಮಾಡತಕ್ಕಂಥದ್ದು ಬಹಳ ಉಪಯುಕ್ತವಾದಂಥ ಕ್ರಮವಾಗಿದೆ. ಚೋಕಿಂಗ್ ವಿಕ್ಟಿಮ್, ಈಗ ಗಾಯಾಳು ಇಂಜೂರ್ಡ್ ಆಗಿರ್ತಕ್ಕಂಥ ಪರ್ಸನ್ಸು, ಆತ ಚೋಕಿಂಗ್ ಆಗಿದೆ ಅಂದ್ರೆ ಏರ್ವೇ ಏನಾಗಿದೆ, ಬ್ಲಾಕ್ ಆಗಿದೆ. ಚೋಕಿಂಗ್ ಕ್ಯಾನ್ ಕಾಸ್ ಡೆತ್ ಆರ್ ಪರ್ಮನೆಂಟ್ ಬ್ರೈನ್ ಡ್ಯಾಮೇಜ್ ವಿತ್ ಇನ್ ಎ ಮಿನಿಟ್. ನಮ್ಗೆ ಯಾವಾಗ ಉಸಿರಾಟ ನಿಂತೋಯ್ತು ಅವಾಗ ಬ್ರೈನ್ ಡೆಡ್ ಆಗ್ತಕ್ಕಂಥದ್ದು, ಬ್ರೈನ್ ಡ್ಯಾಮೇಜ್ ಆಗ್ತಕ್ಕಂಥದ್ದು, ಸತ್ತೋಗ್ತಕ್ಕಂಥದ್ದು ವ್ಯಕ್ತಿ. ಅಂದ್ರೆ ಉಸಿರು ಗಟ್ಟಿಸೋದ್ರಿಂದ ನಾವು ನಿಮಿಷಗಳಲ್ಲಿ ಏನಾಗ್ಬೋದು, ಶಾಶ್ವತ ಆಗ್ಬೋದು, ಅಥವಾ ಶಾಶ್ವತವಾಗಿ ಮೆದುಳಿಗೆ ಆಕ್ಸಿಜನ್ ಸಿಗದಂತೆ ಮೆದುಳಿಗೆ ಏನಾಗ್ಬೋದು, ಡ್ಯಾಮೇಜ್, ಹಾನಿ ಉಂಟಾಗ್ಬೋದು. ಹಾಗಾಗಿ ಚೋಕಿಂಗ್ ಆಗಿರ್ತಕ್ಕಂಥ ವಿಕ್ಟಿಮ್, ಗಾಯಾಳು ಏನಿದೆ ಆತನ ಏರ್ವೇಯನ್ನು ಓಪನ್ ಮಾಡ್ತಕ್ಕಂಥದ್ದು, ಬ್ರೀತಿಂಗ್ ಅನ್ನ ಚೆಕ್ ಮಾಡ್ತಕ್ಕಂಥದ್ದು, ಸರ್ಕ್ಯುಲೇಷನ್ಸ್ ಅನ್ನ ಚೆಕ್ ಮಾಡ್ತಕ್ಕಂಥದ್ದು, ಇಲ್ಲ ಅಂದ್ರೆ ಅದರಲ್ಲಿ CPR ಅನ್ನ ಮಾಡಿ ವಿಕ್ಟಿಮ್ ಅನ್ನ ಬದುಕಿಸ್ಲಿಕ್ಕಂತ ಒಂದು ಪ್ರಕ್ರಿಯೆಯನ್ನ ಫಸ್ಟ್ ಏಡರ್ ಏನ್ ಮಾಡಬೇಕಾಗುತ್ತೆ, ಕೈಗೊಳ್ಳಬೇಕಾಗುತ್ತೆ. ನೆಕ್ಸ್ಟ್, ಟು ಟ್ರೀಟ್ ಎ ಬರ್ನ್ ಇನ್ ಕೇಸ್ ಆಫ್ ಬರ್ನ್ ಅಂದ್ರೆ ಸುಟ್ಟೋಗ್ತಕ್ಕಂಥದ್ದು, ಸುಟ್ಟ ಗಾಯಗಳು ಅಂತ ಕರಿತೀವಿ. Treat first and second degree burn by immersing and pulsing with cool water. Don't use cream, butter or other ointments and do not poke blisters. ಈ ಬರ್ನಲ್ಲಿ ಫಸ್ಟ್ ಡಿಗ್ರಿ, ಸೆಕೆಂಡ್ ಡಿಗ್ರಿ, ಥರ್ಡ್ ಡಿಗ್ರಿ ಅಂತ ಇರುತ್ತೆ. ಇಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಅಲ್ಪ ಸ್ವಲ್ಪ ಸುಟ್ಟಿರುವಂತಹ ಸಂದರ್ಭದಲ್ಲಿ ತಂಪಾದ ನೀರಿನಲ್ಲಿ ಮುಳುಗಿಸ್ಬೇಕು ಅಥವಾ ನೀರನ್ನ ಹಾಕದ ಮೇಲೆ ಹರಿಸ್ಬೇಕು. ಅರ್ಥ ಆಯ್ತು? ಮೂಲಕ ಮೊದಲು ಮತ್ತು ಎರಡನೇ ಅಂತಾರೆ ಫಸ್ಟ್ ಅಂಡ್ ಸೆಕೆಂಡ್ ಡಿಗ್ರಿ. ಅಲ್ಲಿ ಯಾವುದೇ ಕಾರಣಕ್ಕೂ ಕ್ರೀಮ್ ಆಗಲಿ, ಬೆಣ್ಣೆ ಆಗಲಿ, ಆಯಿಲ್ ಆಗಲಿ, ಇತರ ಮುಲಾಮ್ ಆಗಲಿ ಹಚ್ಚಬಾರ್ದು. ಮತ್ತೆ ಗುಳ್ಳೆಗಳನ್ನ ಹೊಡಿಲಿಕ್ಕೆ ಹೋಗ್ಬಾರ್ದು. ಬಬಲ್ಸ್ ಬಂದ್ಬಿಡುತ್ತೆ ಸುಟ್ಟಾಗ, ದೊಡ್ಡ ದೊಡ್ಡ ನೀರು ಗುಳ್ಳೆಗಳು ಬಂದ್ಬಿಡುತ್ತೆ, ಅದನ್ನು ಹೊಡಿಲಿಕ್ಕೆ ಇಟ್ ಇಸ್ ಬರೀ ನೀರನ್ನಷ್ಟೇ. ಥರ್ಡ್ ಡಿಗ್ರಿ ಬರ್ನ್ಸ್, ಇನ್ ಕೇಸ್ ಆಫ್ ಥರ್ಡ್ ಡಿಗ್ರಿ ಬರ್ನ್ಸ್ should be covered with a damp cloth. Remove the clothing and jewelry from the burn, but do not try to remove charred clothing that is stuck to burns. ಈ ಮೂರನೇ ಡಿಗ್ರಿ ಇಟ್ ಇಸ್ ಎ ಡೇಂಜರಸ್ ಬರ್ನ್, ಸುಟ್ಟೋಗಿರ್ತಕ್ಕಂಥದ್ದು. ಅಂತ ವ್ಯಕ್ತಿಗಳನ್ನ ಒದ್ದೆಯಾದ ಬಟ್ಟೆಯಿಂದ, ಡ್ಯಾಂಪ್ ಕ್ಲಾತ್ ಅಂತ ಕರಿತೀವಿ, ಅದರಿಂದ ಮುಚ್ಚಬೇಕಷ್ಟೇ. ಸುಟ್ಟ ಗಾಯದಿಂದ ಏನಾದರೂ ಬಟ್ಟೆ ಆಭರಣಗಳಿದ್ರೆ ಅದನ್ನ ತೆಗಿಬೇಕು. ಇನ್ ಕೇಸು ಈ ಬಟ್ಟೆಗಳೇನಾದ್ರು ಕಚ್ಕೊಂಡ್ಬಿಟ್ಟಿರ್ತದೆ, ಅದಗಳನ್ನ ಕೀಳಲಿಕ್ಕೆ ಹೋಗಬಾರ್ದು, ಪ್ರಯತ್ನಿಸ. ಬಟ್ಟೆ ಆಭರಣಗಳನ್ನು ಅಲ್ಲಿಂದ ಕೀಳಲಿಕ್ಕೆ ಪ್ರಯತ್ನಿಸ. ಸೊ
So it is very, very important. Only damp cloth in third degree burn. Heat confuses. If the victim has suffered a blow to the head, look for signs of confusion. Common symptoms are loss of consciousness following the injury, disorientations or memory impairment, vertigo, nausea, and lethargy. ಆತನ ತಲೆಗೇನಾದರೂ ಪೆಟ್ಟು ಬಿದ್ದಿದ್ರೆ ಆತನ ಚಿಹ್ನೆಗಳನ್ನು ನೋಡಿ ಸಾಮಾನ್ಯವಾಗಿ ಯಾವ ರೀತಿ ಆತ ರಿಯಾಕ್ಟ್ ಮಾಡ್ತಾರೆ. ಈ ಏನೋ ಅವನಿಗೆ ಇಂಜುರ್ಡ್ ಆಯಿತು, ಅಪಘಾತ ಆಯಿತು, ತಕ್ಷಣಕ್ಕೇನೋ ಪ್ರಜ್ಞೆ ಕಳೆದುಕೊಳ್ತಕ್ಕಂಥದ್ದು, ದಿಗ್ಭ್ರಮೆ ಆಗ್ತಕ್ಕಂಥದ್ದು, ಮೆಮೊರಿ ಅವನಿಗೆ ಗೊತ್ತಾಗ್ತಾ ಇಲ್ಲ, ಯಾರು ಅಂತ ಐಡೆಂಟಿಫೈ ಮಾಡೋಕ್ಕಾಗ್ತಾ ಇಲ್ಲ, ಏನೇನೋ ಮಾತಾಡ್ತಾ ಇದ್ದಾನೆ, ಅವನಿಗೆ ತಲೆ ತಿರುಗ್ತಾ ಇರ್ತದೆ, ವಾಕರಿಕೆ ಆಗ್ತಾ ಇದೆ, ಲೆಥರ್ಜಿ ಅಲರ್ಜಿ ಆಗ್ತದೆ, ಆಲಸ್ಯ ಆಗ್ತಾ ಇದೆ. ಸೊ ಇದನ್ನು ನಾವು ಕನ್ಫ್ಯೂಷನ್ಸ್ ಅಂತ ಕರಿತೀವಿ. ಇಂಥ ಒಂದು ಸಂದರ್ಭದಲ್ಲಿ ಇವೆಲ್ಲ ಚಿಹ್ನೆಗಳು ನಿಮಗೆ ಕಾಣಿಸ್ತದೆ. ದಿಗ್ಭ್ರಮೆ, ಮೆಮೊರಿ ಆಗಿದೆ, ದುರ್ಬಲತೆ ಆಗಿದೆ, ಏನೇನೋ ಮಾತಾಡ್ತಾ ಇದ್ದಾರೆ, ತಲೆ ತಿರುಗ್ತಾ ಇದೆ, ವಾಂತಿ ಮಾಡ್ತಾ ಇದ್ದಾರೆ, ಆಲಸ್ಯ ಆಗಿದೆ. ಅಂಥ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯಿಂದ ಉಪಚಾರವನ್ನ ಮಾಡಬೇಕಾಗುತ್ತೆ. ಇನ್ ಕೇಸ್ ಆಫ್ ಸ್ಪೈನಲ್ ಇಂಜುರಿ ವಿಕ್ಟಿಮ್, ಇಫ್ ಎ ಸ್ಪೈನಲ್ ಇಂಜುರಿ is suspected, ಬೆನ್ನುರಿ, it is especially critical. ಇದು ತುಂಬಾ ಡೇಂಜರ್ ನಾಟ್ ಟು ಮೂವ್ ದ ವಿಕ್ಟಿಮ್ಸ್ head, neck or back unless they are an immediate danger. ಏನಾದ್ರೂ ಇಮ್ಮಿಡಿಯೇಟ್ ಆಗಿ ಅವನ ಮೇಲೆ ಇನ್ನೇನೋ ಕಸ್ಕೊಂಡು ಬಿದೋಗುತ್ತೆ, ಇನ್ನೇನೋ ಬೆಂಕಿ ಹತ್ಕೊಂಡ್ಬಿಡುತ್ತೆ ಅವನಿಗೇನೆ. ಇಂಥ ಒಂದು ಸಂದರ್ಭಗಳಲ್ಲಿ ಮಾತ್ರ ಆ ವ್ಯಕ್ತಿಯನ್ನ ನಾವೇನ್ ಮಾಡಬೇಕು, ಅನ್ಲೆಸ್ ಅದರ್ವೈಸ್ ಸ್ಪೈನಲ್ ಇಂಜುರಿ ಆಗಿರ್ತಕ್ಕಂಥ ವಿಕ್ಟಿಮ್ ಅನ್ನ ಮೂವ್ ಮಾಡಲಿಕ್ಕೆ, ಸ್ಥಳಾಂತರ ಮಾಡಲಿಕ್ಕೆ ಹೋಗಬಾರ್ದು. ಸ್ಟೇ ವಿತ್ ದ ವಿಕ್ಟಿಮ್ ಅಂಟಿಲ್ ಹೆಲ್ಪ್ ಅರೈವ್ಸ್. ಫಸ್ಟ್ ಏಡರು ಯಾವಾಗಲೂ ಆ ಗಾಯಾಳುವಿನ ಜೊತೆ, ಅಪಘಾತ ಆದಂತ ವ್ಯಕ್ತಿಯ ಜೊತೆ ಇರಬೇಕು. ಎಲ್ಲಿವರೆಗೆ ಆತನನ್ನ ಮೆಡಿಕಲ್ ಟ್ರೀಟ್ಗೋಸ್ಕರ ಕರ್ಕೊಂಡು ಹೋಗ್ತೀವಲ್ಲ ನಾವು ಹಾಸ್ಪಿಟ್ಲಿಗೆ, ಅಲ್ಲಿವರೆಗೂ ಇರಬೇಕು. ಟ್ರೈ ಟು ಬಿ ಕಾಮಿಂಗ್ ಪ್ರೆಸೆನ್ಸ್ ಫಾರ್ ದ ವಿಕ್ಟಿಮ್ ಅಂಟಿಲ್ ಅಸಿಸ್ಟೆನ್ಸ್. ಕಾಮ್ ಆಗಿ ಪ್ರೆಸೆನ್ಸ್ ಆಗಿ, ನಾವೇ ಗಾಬರಿ ಆಗಬಾರ್ದು. ವಿಕ್ಟಿಮ್ ಅನ್ನ ಅವನು ಅಲ್ಲಿಗೆ ತಲುಪುವವರೆಗೆ ನಮಗೆ ನಾವು ಅಸಿಸ್ಟ್ ಅನ್ನ ಮಾಡ್ತಾ ಇರ್ಬೇಕು, ಸಹಾಯವನ್ನ ಮಾಡ್ತಾ ಇರಬೇಕಾಗುತ್ತೆ. ಇಷ್ಟು ಮಕ್ಕಳೇ ಫಸ್ಟ್ ಏಡರ್, ಬೇಸಿಕ್ ಫಸ್ಟ್ ಏಡ್ ನಲ್ಲಿ ನಾವು ಅನುಸರಿಸಬೇಕಾದ ಕ್ರಮಗಳು, ಗೈಡ್ಲೈನ್ಸ್, ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾನೀಗ ನಿಮಗೆ ಚರ್ಚೆಯನ್ನ ಮಾಡಿ. So now come to some multiple choice questions for the examination purposes. Choose the correct answer. What is the immediate life saving procedure? Immediate life saving procedure ಯಾವುದು? ಫಸ್ಟ್ ಏಡ್, ಟ್ರೀಟ್ಮೆಂಟ್, ಇಂಟೆನ್ಸಿವ್ ಕೇರ್, ಮೆಡಿಕಲ್ ಟ್ರೀಟ್ಮೆಂಟ್. ಫಸ್ಟ್ ಏಡ್, ಪ್ರಥಮ ಚಿಕಿತ್ಸೆ. ಎ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಸ್ಟ್ಯಾಂಡ್ ಫಾರ್ ಎ ಇನ್ ABC? ಎ ಏನು ಹೇಳ್ತದೆ? ಸೊ ಎ ಇಸ್ ದ airway. C is the correct answer. What stand for ABC in first aid? ABC ಏನು ಹೇಳ್ತದೆ ನೋಡಿ, ಎಲ್ಲದರಲ್ಲೂ ABC ನೇ ಇದೆ. ಕರೆಕ್ಟ್ ಒನ್ is airway, breathing, circulation. Which is correct? Yes, C is the correct answer. What is the period of golden hours in treating the serious conditions of the person? ನಾನು ಹಿಂದಿನ ತರಗತಿ ಹೇಳಿದೆ, ಒಂದು ಗೋಲ್ಡನ್ ಅವರ್ಸ್ ಅಂತ ಇರ್ತದೆ. ಎಷ್ಟು ಅಂತ? ಅರ್ಧ ಗಂಟೆನಾ? First 2 hours, first 1 hour, first 30 minutes, first 45 minutes. Yes, your answer is correct. C, first 30 minutes is the golden hours to reach the victim to the hospital, nearest medical center. What is the first aid treatment for the first and second degree burns? ಮೊದಲು ಮತ್ತು ಎರಡನೇ ದರ್ಜೆಯ ಸುಟ್ಟ ಗಾಯಗಳಿಗೆ ಏನು ಟ್ರೀಟ್ಮೆಂಟ್? ಕ್ರೀಮ್ ಹಾಕ್ಬೇಕಾ, ಬ್ಯಾಂಡೇಜ್ ಸುತ್ತಬೇಕಾ, ಬರೀ ಕೂಲ್ ವಾಟರ್ನಲ್ಲಿ ವಾಶ್ ಮಾಡಬೇಕಾ, ಡ್ಯಾಮ್ ಕ್ಲಾತ್ ಅನ್ನು ಹಾಕಬೇಕಾ? ಸೊ ಫಸ್ಟ್ ಒನ್ ಈಸ್ ದಟ್ ಈಸ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಇಸ್ ಕರೆಕ್ಟ್? ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡೋಣ. ಕ್ರೀಮ್ ಹಾಕುವಾಗಿಲ್ಲ, ಬ್ಯಾಂಡೇಜ್ ಸುತ್ತುವ ಆಗಿಲ್ಲ, ಡ್ಯಾಮ್ ಕ್ಲಾತ್ ಅನ್ನ ಆಗೋಗಿಲ್ಲ. ಡ್ಯಾಮ್ ಕ್ಲಾತ್ ಆಗೋದು ಥರ್ಡ್ ಡಿಗ್ರಿ ಬರ್ನ್ಗೆ. ಹಾಗಾದ್ರೆ ಫಸ್ಟ್ ಅಂಡ್ ಸೆಕೆಂಡ್ ಡಿಗ್ರಿ ಬರ್ನ್ಗೆ ಪ್ಲಸ್ ವಿತ್ ಕೂಲ್ ವಾಟರ್, ಬರೀ ನೀರನ್ನು ಹರಿಸ್ತಕ್ಕಂಥದ್ದು, ನೀರನ್ನ. ಸಿ ಇಸ್ ದ ಕರೆಕ್ಟ್ ಆನ್ಸರ್.
What is the first eye treatment of the third degree burns? Third degree burn ಗೆ ಏನ್ ಮಾಡಬೇಕು? Damp cloth ಅನ್ನ ಹಾಕಬೇಕು. Cover with damp cloth. So B is the correct answer. ಯಾರಿಲ್ಲ ಒಂದು ತಪ್ಪಾಗಿದೆ. Sorry. One minute. ಥರ್ಡ್ ಡಿಗ್ರಿ ಬರ್ನ್ ಆದಾಗ ಏನು ಹೇಳಿದ್ದೆ ನಾನು? ಡ್ಯಾಂಪಿಂಗ್ ಕ್ಲಾತ್, ಒದ್ದೆಯಾದ ಬಟ್ಟೆಯನ್ನು ಸುತ್ತಕ್ಕಂಥ. ಸೊ ಕವರ್ ವಿತ್ ಎ ಡ್ಯಾಮ್ ಕ್ಲಾತ್. ದಿ ಇಸ್ ದ ಕರೆಕ್ಟ್ ಆನ್ಸರ್. ಇನ್ ವಾಟ್ ಪ್ರೊಸೀಜರ್ ಇಸ್ ಫಾಲೋಡ್ ಟು ಸ್ಟಾಪ್ ಬ್ಲೀಡಿಂಗ್ ಆಫ್ ಎ ಪರ್ಸನ್ ಇಂಜರ್ಡ್? ಬ್ಲೀಡಿಂಗ್, ರಕ್ತ ಸೋಯ್ತಾ ಇದ್ರೆ ಏನನ್ನ ಮಾಡಬೇಕು? ಎಲ್ಲಿ ರಕ್ತ ಸೋಯ್ತಾ ಇದೆ ಅಲ್ಲಿ ಪ್ರೆಸ್ ಮಾಡಬೇಕು. ಅಪ್ಲೈ ದ ಪ್ರೆಷರ್ ಓವರ್ ದ ಫುಡ್. ಸೊ ದಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಲ್ಲಿವರೆಗೆ ಪ್ರಥಮ ಬೇಸಿಕ್ ಫಸ್ಟ್ ಏಡ್ ಅಂತ ಏನು ಕರಿತೀವಿ, ಆ ಬೇಸಿಕ್ ಫಸ್ಟ್ ಏಡ್ನಲ್ಲಿ ಬರ್ತಕ್ಕಂಥ ವಿಷಯಗಳನ್ನು ನಾನು ಈಗ ತಮಗೆ ತಿಳಿಸಿದ್ದೀನಿ. ಯಾವ್ಯಾವ ರೂಲ್ಸ್ಗಳಿದೆ, ಯಾವ್ಯಾವ ನಿಯಮಗಳಿದೆ ಅನ್ನೋದನ್ನು ಈಗ ನಿಮ್ಮ ಮುಂದೆ ಎಲ್ಲ ವಿಷಯಗಳನ್ನು ತಿಳಿಸಿದ್ದೀನಿ. ಸೊ ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಏರಿಂಗ್ ದ ಸ್ಕಿಲ್. ನಾವು ಇದಕ್ಕೆ ಹೆಚ್ಚಿನ ವಿಷಯಕ್ಕೆ ನಿಮಗೆ ಫಸ್ಟ್ ವೀಕ್ ನಿಮಿ ಬುಕ್ನಲ್ಲಿ ಸಿಗುತ್ತೆ, ಅಲ್ಲಿ ರೆಫರ್ ಮಾಡಿ. ಮುಂದಿನ ತರಗತಿಯಲ್ಲಿ ಕೋಮಾ, ಅನ್ಕಾನ್ಸಿಯಸ್ ಪರ್ಸನ್ಸ್, ಅದರ ಬಗ್ಗೆ ಕೋಮಾ ವಿಷಯದ ಬಗ್ಗೆ ಫಸ್ಟ್ ಏಡ್ನಲ್ಲಿ ಯಾವ ರೀತಿ ನಾವು ನಡ್ಕೊಳ್ಬೇಕು, ಯಾವ ರೀತಿ ಪ್ರೊಸೀಜರ್ಸ್ ಇದೆ, ಯಾವ ರೀತಿ ನಿಯಮಗಳಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ.